ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಭರತ ಹುಣ್ಣಿಮೆಯಲ್ಲಿ ಮಾಡುವಂಥ ಹುಳ್ಳಿಕಾಳು ಹೂರಣ ಹಾಗೆ ಹುಳ್ಳಿ ಕಟ್ಟಿನ ಸಾಂಬಾರು ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಲೋಟ ಹುಳ್ಳಿಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. 1 ಲೋಟ ಹುಳ್ಳಿಕಾಳಿಗೆ ನಾನು 4 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 3 ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ನಾನು 3 ವಿಸಿಲ್ ಕೂಗಿಸ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ಬೇಯಬೇಕು. ಇವಾಗ ಹುಳ್ಳಿಕಾಳನ್ನ ಬಸ್ಕೋಬೇಕು. ಕಟ್ಟು ಸಪ್ರೇಟು, ಕಾಳನ್ನ ಸಪ್ರೇಟು ಮಾಡ್ಕೋಬೇಕು. ಇವಾಗ ಈ ಕಾಳಿಗೆ 1 ಲೋಟ ಹುಳ್ಳಿಕಾಳಿಗೆ ನಾನು 1 ಲೋಟ ಬೆಲ್ಲನ ಸಣ್ಣದಾಗಿ ಕುಟ್ಟಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ನಾನು ಶುಂಠಿ ಪುಡಿನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಬಿಸಿ ಇರುವಾಗಲೇ ಹುಳ್ಳಿಕಾಳನ್ನ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಹಾಗೇನಾದರೂ ತಿನ್ಬೋದು, ಈ ರೀತಿಯಾಗಿ ಉಂಡೆ ಕಟ್ಬಿಟ್ಟು ಇದಕ್ಕೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರಿಗೆ ನಾವು ಮಸಾಲೆನ ಹುರ್ಕೊಳ್ಳೋಣ. ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನು ಕೊತ್ತಂಬರಿ ಕಾಳು, 1 ಸ್ಪೂನ್ ಜೀರಿಗೆ, ಮರಾಠಿ ಮೊಗ್ಗು 2, ಲವಂಗ 3, ಕಾಳು ಮೆಣಸು 1 6, ಒಂದು 10 ಪೀಸು ಒಣಕೊಬ್ಬರಿ, ಹಾಗೆ 1 ಗಡ್ಡೆ ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ 6, ಗುಂಟೂರು ಮೆಣಸಿನ್ಕಾಯಿ 6 ಹಾಕ್ಕೋತಾ ಇದ್ದೀನಿ. ಇದೆಲ್ಲದನ್ನು ಒಟ್ಟಿಗೆ ನಾವು ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವು. ಈ ಮಸಾಲೆ ಸ್ವಲ್ಪ ತಣ್ಣಗಾಗೋ ಹೊತ್ತಿಗೆ ನಾವು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಬಿಡೋಣ. ಒಂದು 4 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲೆ ತಣ್ಣಗಾಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಹುಳ್ಳಿ ಹೂರಣನ ಗ್ರೈಂಡ್ ಮಾಡಿದ್ವಲ್ಲ, ಅದೇ ಮಿಕ್ಸಿ ಜಾರ್ಗೆ ನಾನು ಇದೆಲ್ಲ ಮಸಾಲೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಒಗ್ಗರಣೆಗೆ ಹುಳ್ಳಿಕಾಳು ಕಟ್ಟು ಹಾಗೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕಿಬಿಟ್ಟು ಒಂದು ಅರ್ಧ ಬೌಲಷ್ಟು ಹುಣಸೆ ರಸ, 1 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಹಾಗೆಯೇ ಒಂದು ಸ್ವಲ್ಪ ಹುರುಳಿ ಹೂರಣ ಕೂಡ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಕುದೀತಾ ಇದೆ. ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.